ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ದಿನ ಬೆಳಿಗ್ಗೆಯಿಂದನೇ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಒಂದು ತಿಂಡಿ ರೆಸಿಪಿನೂ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಮಸಾಲಾ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಬನ್ನಿ ನೋಡ್ಕೊಬರೋಣ. ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಶುಂಠಿ, ಹಾಗೆ ಒಂದು 5-6 ಎಸ್ಲು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 7ರಿಂದ 8 ಮೆಣಸಿನ್ಕಾಯಿ. ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ತೊಗೊಳ್ಳಿ. ನಾನಿಲ್ಲಿ ಒಂದು 4-5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿ, ಜೀರಿಗೆ, ಇದನ್ನ ನೀರು ಹಾಕ್ದೇನೆ ತರ್ತರಿಯಾಗಿ ರುಬ್ಬಿಟ್ಕೊಳ್ಳಿ. ಹಾಗೆ ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕಷ್ಟು ಕಡಲೆ ಬೀಜನ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಕಡಲೆ ಬೀಜ ಇರುತ್ತಲ್ಲ ಸ್ವಲ್ಪ ಅದರೊಳಗಡೆನೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಎಲ್ಲದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನಾನು ಇದಕ್ಕೆ ಈರುಳ್ಳಿನ ಹಾಕ್ತಾ ಇಲ್ಲ. ಅವೆಲ್ಲ ನೀಟಾಗಿ ಫ್ರೈ ಆದಮೇಲೆ ಏನು ರುಬ್ಬಿಟ್ಕೊಂಡಿರ್ತೀವಿ ಆ ಮಸಾಲೆನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಚಿತ್ರಾನ್ನ ಇದು. ಕೊನೆಯಲ್ಲಿ ನಿಮಗೆ ಎರಳಿಕಾಯಿ ಆಯಿತು, ನಿಂಬೆ ಹಣ್ಣಿಂದ ಆಯಿತು, ಯಾವ್ದಾದ್ರು ಹುಳಿನ ಬಿಟ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತು ಚಿತ್ರಾನ್ನ. 5 ನಿಮಿಷದಲ್ಲಿ ಪಟ್ ಅಂತ ಆಗೋಗ್ಬಿಡುತ್ತೆ. ಈರುಳ್ಳಿ ಹೆಚ್ಚೋಂಗಿರಲ್ಲ, ಏನಿರಲ್ಲ. ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಿ ಈರುಳ್ಳಿ ಹಾಕಿದ ಚಿತ್ರಾನ್ನ ಅಷ್ಟು ತಿನ್ನೋದಿಲ್ಲ. ಅಂದರೆ ನಾನು ಮಾಡೋದೇ ಇಲ್ಲ ಈರುಳ್ಳಿ ಹಾಕಿ. ಹೀಗೆ ಈರುಳ್ಳಿ ಲೆಸ್ ಚಿತ್ರಾನ್ನ ಮಾಡಿದ್ರೆ ತಿಂತಾರೆ. ಸೊ ನಾನು ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಂಡು ಎಷ್ಟು ಬೇಕೋ ಅಷ್ಟು ರೈಸ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿಗೆ ಬಂದಾಗ ಈ ಥರ ಬಿಸಿ ಬಿಸಿಯಾಗಿ ಮಿಕ್ಸ್ ಮಾಡಿಕೊಟ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮೊದಲೇ ಎಲ್ಲದನ್ನು ಮಿಕ್ಸ್ ಮಾಡಿಟ್ರೆ ಅಷ್ಟು ಚೆನ್ನಾಗಿರಲ್ಲ, ತಣ್ಣಗಾಗೋಗ್ಬಿಡುತ್ತೆ. ಮತ್ತೆ ಬಿಸಿ ಮಾಡಿದ್ರೂ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟು ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ತಿಂಡಿ ಎಲ್ಲ ಮುಗಿಸಿ ಅರಸೀಕೆರೆಗೆ ಹೋಗ್ಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು. ಅಣ್ಣ, ನಾನು, ನಮ್ಮ ಮನೆಯವರು 3 ಜನನೂ ಹೊರಟಿದ್ದು. ಹಾಗಾಗಿ ಅದಕ್ಕೆ ಕುತ್ಕೊಂಡು ಮಾತಾಡ್ತಾ ಇದ್ದು. ಆವಾಗ ಡಿಸೈಡ್ ಮಾಡಿಕೊಂಡು ಹೋಗ್ಬಿಡೋಣ ಅಂತ. ಏನಕ್ಕೆ ಅರಸೀಕೆರೆಗೆ ಹೋದ್ವಿ ಅಂತ ಆಮೇಲೆ ಹೇಳ್ತೀನಿ ಬನ್ನಿ. ಸೊ ಅರಸೀಕೆರೆಗೆ ಬಂದ್ವಿ. ನಮ್ಮ ಊರಿಗೆ ಹೋಗೋ ರೋಡಲ್ಲಿ ಇರೋ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದು. ಇಲ್ಲಿಗೆ ಬಂದ ತಕ್ಷಣ ನೆನಪಾಗ್ಬಿಡುತ್ತೆ ನನಗೆ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ತುಂಬ ಮೆಮೊರೀಸ್ ಇದೆ. ಹಾಗಾಗಿ ಸೊ ನಗರಸಭೆ ಅರಸೀಕೆರೆಗೆ ವೆಲ್ಕಮ್. ಸೊ ಬಂದ್ವಿ. ಬಂದ ತಕ್ಷಣ ಯಾಕೋ ಜಿಲೇಬಿ ತಿನ್ನಬೇಕು ಅಂತ ಅನ್ನಿಸ್ತು. ಎಲ್ಲ ಕೆಲಸ ಇದ್ದಿದ್ದೆಲ್ಲ ಮರ್ತೋಯ್ತು. ಏನಕ್ಕೋ ಅಲ್ಲಿ ಗಾಡಿನ ಸ್ಟಾಪ್ ಮಾಡಿದ್ರು. ಹಾಗಾಗಿ ಈ ಜಿಲೇಬಿ ಕಣ್ಣಿಗೆ ಬಿತ್ತು. ಫಸ್ಟು ಜಿಲೇಬಿ ತಿನ್ಕೊಂಬಿಡೋಣ, ಆಮೇಲೆ ಮುಂದಿನ ಕೆಲಸ ಎಲ್ಲ ನೋಡ್ಕೊಳ್ಳೋಣ ಅಂತ ತಗೊಂಡು ತಿಂದ್ವಿ. ಹಾಗಾಗಿ ಹೋಗಿದ್ದ ಕೆಲಸಕ್ಕೆ ಹೋದ್ವಿ. ಒಂದು ಮಿಲ್ಕಿ ಮಿಷಿನ್ ಬೇಕಾಗಿತ್ತು ಹಾಲು ಕರಿಯೋದಕ್ಕೆ. ಸೊ ಹಾಗಾಗಿ ತಗೊಂಡೋಗೋಣ ಅಂತ ಬಂದಿದ್ದು. ಹಾಗೆ ಅದನ್ನೆಲ್ಲ ತಗೊಂಡಾದ್ಮೇಲೆ ಅವರೆಲ್ಲ ಹೇಳ್ಕೊಡ್ತಾ ಇದ್ರು ಫಿಟ್ ಮಾಡೋದೆಲ್ಲ. ಅವರೇ ಫಿಟ್ ಮಾಡಿಕೊಡ್ತಾರೆ. ಹೇಗೆ ಮಾಡೋದು ಅಂತ ಎಲ್ಲದನ್ನು ಹೇಳ್ಕೊಡ್ತಾ ಇದ್ರು. ಹಾಗೆ ನನಗೂ ಸ್ವಲ್ಪ ಮರ್ತೋಗ್ಬಿಡುತ್ತೆ ಅಂತ ನಾನು ವೀಡಿಯೋನು ಆದಂಗೆ ಆಗುತ್ತೆ, ಹಾಗೆ ನೆನಪು ಕೂಡ ಇರುತ್ತೆ ಅಂತ ಎಲ್ಲದನ್ನು ಮಾಡ್ಕೊಳ್ತಾ ಇದ್ದೆ. ಹಾಗೆ ಇದ್ರ ಜೊತೆಲಿ ನಾವು ದಾಳಿಂಬೆಗೆ ಒಂದು ಸ್ಪ್ರೇಯರು ತಗೊಬಂದ್ವಿ. ಅದು ಬೇಕಾಗಿತ್ತು. ಮೇಯ್ನ್ ಅದನ್ನು ತರಕ್ಕೆ ಹೋಗಿದ್ದು. ಇದು ಮೈಂಡಲ್ಲಿ ಇರಲಿಲ್ಲ ಫಸ್ಟು. ಸೊ ಅದನ್ನು ತೊಗೊಂಡಾದ್ಮೇಲೆ ಇದು ನೋಡಿದ್ವಲ್ಲ, ಇದನ್ನು ಇರಲಿ ಹಾಲು ಕರಿಯೋದಕ್ಕೆ ಬೇಕಾಗುತ್ತೆ ಮುಂದೆ ಎಲ್ಲ. ಇವಾಗ ಒಂದು ಹಸು ಇದೆ, ಮುಂದೆ ನೆಕ್ಸ್ಟ್ ಇದೆ ಪ್ಲಾನಿಂಗು ಹಸುಗಳು ಮಾಡಬೇಕು ಅಂತ. ಹಾಗಾಗಿ ಇರಲಿ ಒಂದೊಂದಾಗೆ ತೊಗೊಂಡೋಗೋಣ ಅಂತ ತೊಗೊಬಂದ್ವಿ. ಸರಿ ಹಾಲೆಲ್ಲ ಹೋಗಿ ಎಲ್ಲಿ ಯಾವ್ದ್ರೊಳಗೆ ತುಂಬ್ಕೊಳ್ಳುತ್ತೆ ಹಾಲು? ಅದ್ರೊಳಗ ಹಾಲು ಕರಿಯೋದು ಯಾವ್ದ್ರಲ್ಲಿ? ಇದು ಪೈಪ್ ಹಾಲು ಇದ್ರೊಳಗೆ ಎರಡುವೆ ಹಂಗಲ್ಲ. ಹಿಂಗ್ ಸಿಕ್ಕಿಸಿ ಹಿಂಗೆ ಹಿಂಗೆ ಹಾಲು ತಗೊಂಡು ಹೋಗೋದು. ಉಯ್ಕೊಳ್ಳೋದು ಹೆಂಗೆ ಹಾಲ? ಉಯ್ಕೊಳ್ಳೋದು ಬೇರೆ ಪಾತ್ರೆಗೆ ಇಲ್ಲಿ ತರಪ್ಪ, ಇಲ್ಲಿ ಇದು ಹಾಲ ಎರಡು ಕಡೆಗೂ ಎರಡಲ್ಲಿ ಹಿಂಗ್ ಕರೆಯೋದು. ಕಟ್ಬಿಟ್ಟು ಇದ್ರಲ್ಲಿ ಹೋಗ್ತವೆ. ಉಯ್ಕೊಳ್ಳೋದು ಪಾತ್ರೆಗೆ ಉಯ್ಕೊಳ್ಳೋದು ಹೆಂಗೆ? ಯಾವ ಕಡೆಯಿಂದ ಯಾವ ಪಾತ್ರೆಗೆ ಹೋಗುತ್ತೆ ಹಾಲೆಲ್ಲವ ಕರೆದದ್ದು? ಇಲ್ಲಿದೆ. ನನ್ನ ಮಗ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ದ ಅಂತ ನೋಡಿದ್ರಲ್ಲ. ಒಂದ್ಸಲ ಮಾತಾಡಿದ್ದಷ್ಟೇ ಮೈಂಡಿಗೆ ಹೋಗ್ಬಿಟ್ಟಿದೆ ಅವನಿಗೆ, ಅಲ್ಲ ಹೇಳ್ತಾ ಇದ್ದ. ಸೊ ನಾವು ಇವತ್ತು ಒಳ್ಳೆ ದಿನ ಬಂದಿದೆ, ಹಾಗಾಗಿ
ಪೂಜೆ ಎಲ್ಲ ಮಾಡಿಬಿಟ್ಟು ಹಾಕೋಣ ಹಸುಗೆ ಹೆಂಗೆ ಹಾಕಿಸ್ಕೊಳುತ್ತೋ ಇಲ್ವೋ ಅನ್ನೋ ಭಯದಲ್ಲೇ ಇದ್ವು. ಪಾಪ ನಮ್ಮ ಮನೆ ಹಸು ಸ್ವಲ್ಪನೂ ಹಳ್ಳಾಡಲಿಲ್ಲ, ಹಂಗೆ ಹಾಕಿಸ್ಕೊಳ್ತು. ಬಟ್ ಅದು ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ. ನೆಕ್ಸ್ಟ್ ಡೇ ಏನು ಮಾಡುತ್ತೆ ಅನ್ನೋದು ಗೊತ್ತಾಗಲಿಲ್ಲ. ಫಸ್ಟು ಅಂದರೆ ನಾನು ಹಾಕಕ್ಕೆ ಹೋಗ್ಲಿಲ್ಲ. ನಾನು ಟ್ರೈ ಮಾಡಕ್ಕೆ ಹೋಗ್ಲಿಲ್ಲ. ಯಾಕೆ ಬೇಕು ಒದ್ರೆ ಅಂತ. ಅಣ್ಣ ಎಲ್ಲ ನೀಟಾಗಿ ನೋಡ್ಕೊಂಡಿದ್ದ. ಅವನೇ ಹಾಕ್ದ ಫಸ್ಟಿಗೆ. ಏನು ಮೂವ್‌ಮೆಂಟ್ ಏನು ಮಾಡಲಿಲ್ಲ. ಸ್ವಲ್ಪ ಶೇಕ್ ಮಾಡ್ತು ಅಷ್ಟೇ. ಬಟ್ ಸುಮ್ಮನೆ ನಿಂತ್ಕೊಳ್ತು. ಏನು ಒದಿಯೋದು ಪದಿಯೋದು ಮಾಡಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಮಾಡುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಇವತ್ತಿಗೇನೋ ಸುಮ್ಮನೆ ಹಾಕಿಸ್ಕೊಳ್ತು. ಬಟ್ ಮುಂದೆ ನಾನಿದ್ದೆ. ನನ್ನನ್ನು ನೋಡ್ತಾ ಇತ್ತು ಇವಳೇನು ಹಾಲು ಕರೀತಿಲ್ವಲ್ಲ ಅಂತ. ಅದು ಗೊತ್ತಾಗ್ಬಿಡುತ್ತೆ. ತುಂಬಾ ಸೂಕ್ಷ್ಮ ಇದೆ ಹಸು. ನಾನು ಎಲ್ಲೂ ಅದಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಗೊತ್ತಾಗುತ್ತೆ. ನೋಡ್ತಾ ಇರುತ್ತೆ ಇವ್ಳು ಬಂದಿಲ್ವಲ್ಲ ಹಾಲು ಕರಿಯೋದಿಕ್ಕೆ ಅಂತ. ಸೊ ನಾನು ಮುಂದೆ ಇದ್ನಲ್ಲ, ಹಾಗೆ ನಾನು ತೂಗುಡಿಸ್ತಾ ಇದ್ದೆ. ಸುಮ್ನೆ ಇರು ಏನು ಮಾಡಲ್ಲ ಅಂತ ಹೇಳ್ತಾ ಇದ್ದೆ. ಬಟ್ ಅವಳು ಸುಮ್ನೆ ನಿಂತ್ಕೊಂಡ್ಳು, ಏನು ಮಾಡ್ಲಿಲ್ಲ. ಹಾಗೆ ಹಾಲು ಎಲ್ಲ ಬರ್ತಾ ಇತ್ತು ನೀಟಾಗಿ. ನೀಟಾಗಿ ಬಂತು ಅಂದ್ರೆ ನಾವು ಕೈಯಲ್ಲಿ ಕರಿಬೇಕಾದ್ರೆ ಒಂದು 10 ನಿಮಿಷ ಬೇಕು ಕೈಯಲ್ಲಿ ಕರಿಯೋದಿಕ್ಕೆ. ಇದು ಒಂದು 4ರಿಂದ 5 ನಿಮಿಷದಲ್ಲಿ ಕರ್ದಾಕ್ಬಿಡುತ್ತೆ. ಬಟ್ ಫಾರ್ಮ್ ಇರೋರಿಗೆ ಇದು ಒಳ್ಳೆ ಹೆಲ್ಪ್ ಆಗುತ್ತೆ ಮಾತ್ರ. 1 ಹಸು 2 ಹಸು ಇದ್ದವ್ರಿಗೆಲ್ಲ ಏನು ಬೇಕಾಗಲ್ಲ, ಕೈಯಲ್ಲೇ ಕರ್ಕೊಂಡ್ಬಿಡ್ಬೋದು. ಫಾರ್ಮ್ ಇದ್ದವ್ರಿಗಂತೂ ತುಂಬಾ ಬೆನಿಫಿಟ್ ಇದೆ ಇದರಿಂದ. ಚೆನ್ನಾಗಿ ಹಾಲು ಕರಿಯುತ್ತೆ. ಹಾಗಾಗಿ ನೀಟಾಗಿ ಬೇಗ ಬೇಗ ಹಾಲು ಕರ್ದಾಕ್ಬಿಡ್ಬೋದು. ಇನ್ನೇನು ನಮಗೆ ಡೈರಿಗೆ ಹಾಕೋಕೆ ಇನ್ನು ಒಂದು 5 ನಿಮಿಷ ಇದೆ ಅನ್ನೋ ಅಷ್ಟೊತ್ತಿಗೆ ಹಾಕ್ಬಿಡ್ಬೋದು. ಬಟ್ ಏನು ಅಂದರೆ ಅದೆಲ್ಲ ಹಾಕೋದು, ತೊಳೆಯೋದು, ತೆಗ್ದಿಟ್ಟೋದು ಅದು ಸ್ವಲ್ಪ ಕೆಲಸ ಹಿಡಿಯುತ್ತೆ. ಅಲ್ಲಿ ಕೆಲಸ ಹಿಡಿಯುತ್ತೆ ಅಷ್ಟೇ. ಬಟ್ ಒಂದು 5, 6, 7 ಹಸು ಇದೆ ಅಂತಂದರೆ ಆರಾಮಾಗಿ ಮಿಲ್ಕಿ ಮಿಷನ್‌ನ ತಗೋಬೋದು. 1 ಹಸುಗೆ 2 ಹಸುಗೆ ಎಲ್ಲ ಏನು ಬೇಕಾಗಲ್ಲ. ಬಟ್ ನಮ್ಮನೇಲಿ ಮುಂದೆ ಹಸುಗಳು ತರಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿ ನಾವು ತಂದಿದ್ದು ಅಷ್ಟೇ. ಹಾಗಾಗಿ ನಮ್ಮನೆಯವ್ರು ಸರಿಯಾಗಿ ಇರ್ತಿರ್ಲಿಲ್ಲ. ಅವ್ರು ದಾಳಿಂಬೆ ಹತ್ರ ಹೋಗ್ಬೇಕು, ಅಲ್ಲಿರ್ಬೇಕು ಈ ಟೈಮಲ್ಲಿ. ಅವರು ಬರೋಕ್ಕೂ ಆಗಲ್ಲ ಒಂದೊಂದ್ಸಲ ಹಾಲು ಕರಿಯೋದಿಕ್ಕೆ. ನನಗೊಬ್ಳಿಗೆ 6, 7 ಲೀಟ್ರ್ ಹಾಲು ಕರಿಯೋಕ್ಕೆ ಆಗಲ್ಲ ಅನ್ನೋದು ಒಂದು ಕಾರಣಕ್ಕೋಸ್ಕರ ತಂದಿದ್ದು. ಬಟ್ ನಾನು ಹಾಕೋದು ಕಲಿತೀನೋ ಇಲ್ವೋ ಗೊತ್ತಿಲ್ಲ ಮಷಿನ್‌ನ ಹೆಂಗೆ ಹಾಕೋದು. ನನಗಂತೂ ಅವನ್ನ ಎತ್ತಾಡೋಕ್ಕೆ ಆಗಲ್ಲ, ಅಷ್ಟು ವೆಯ್ಟ್ ಇದ್ದಾವೆ. ಬಟ್ ಭಯ ಎಲ್ಲಿ ಒದ್ಬಿಡುತ್ತೋ. ಅದು ಸೌಂಡ್ ಮಾಡಬಾರ್ದಂತೆ, ಹಂಗೆ ಹಾಕ್ಬೇಕು. ಅದಕ್ಕೆ ಹೇಳ್ಕೊಡ್ತಾ ಇದ್ದ ಅಣ್ಣ, ಒಂದು ವಾರ ಹೇಳ್ಕೊಡ್ತೀನಿ ನೀನು ಕಲ್ತ್ಕೊಂಬಿಡು ಅಂತ. ಕಲ್ತ್ರೆ ಮಾತ್ರ ಆರಾಮಾಗಿ ಹಾಕ್ಕೋಬೋದು ಮಿಷಿನ್‌ನ. ನಮ್ಮ ಆಂಟಿರ ಮನೇಲೆಲ್ಲ ಇದೆಯಲ್ಲ, ಅವರೇ ಹಾಕ್ಕೊಳ್ತೀವಿ, ನಾವೇ ಹಾಕ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಹಸು ಏನು ಮಾಡಲ್ಲ ಅನ್ನೋದು ಗ್ಯಾರಂಟಿ ಆಯಿತು. ಬಟ್ ನೋಡಬೇಕು, ನಾನು ಟ್ರೈ ಮಾಡಬೇಕು. ಟ್ರೈ ಮಾಡಿಲ್ಲ. ಹಾಗೆ ಇದೇ ಫಸ್ಟು ನಾನು ಈ ಥರ ಎಲ್ಲ ನೋಡ್ತಾ ಇರೋದು ಮಷಿನ್. ನೋಡಿರಲಿಲ್ಲ ನಾನು ಹಾಲು ಕರಿಯೋದು ಗೊತ್ತಿತ್ತು. ಬಟ್ ಟ್ರೈ ಮಾಡಿರಲಿಲ್ಲ ಹಿಂಗೆಲ್ಲ ಹಾಕೋದು. ಏನು ನಮ್ಮ ಹಸುಗಳಿಗೆ ಯಾವತ್ತೂ ಹಾಕಿರಲಿಲ್ಲ. ಇದೇ ಫಸ್ಟು. ಸುಮ್ನೆ ನಿಂತ್ಕೊಂಡ್ಳು ಹೆಂಗೋ ಸದ್ಯ. ನಾಳೆಯಿಂದ ನಾನು ಕಲ್ತ್ಕೋಬೇಕು. ಅದನ್ನೇ ಹೇಳ್ತಾ ಇದ್ರು, ನೀನು ಕಲ್ತ್ಕೋ ಅಂತ. ನಾನು ಫಸ್ಟು ಹಸುಗೆ ಒಂದು ವಾರ ರೂಢಿ ಆಗಲಿ, ಆಮೇಲೆ ಬೇಕಾದರೆ ನಾವು ಕಲ್ತ್ಕೊಂಡ್ರೆ ಆಯಿತು ಅಂದ್ಕೊಂಡು ಸುಮ್ಮನಾದೆ. ಇನ್ನೊಂದು ಆಲ್ರೆಡಿ ಹಸು ಕರು ಹಾಕೋದಂಗಿದೆ. ಇನ್ನೊಂದು 4, 5 ದಿನದೊಳಗೆ ಹಾಕುತ್ತೆ. ಅದು ಫಸ್ಟ್ನೇದು. ಈ ಸಲ ಕರು ಹಾಕಿದ್ರೆ ಫಸ್ಟ್ನೇ ಸಲ ಕರು ಹಾಕ್ದಂಗೆ. ಅದು ಹಾಕಿಸ್ಕೊಳುತ್ತೋ ಹೆಂಗೋ ಗೊತ್ತಿಲ್ಲ. ಬಟ್ ಇದಂತೂ ಸುಮ್ಮನಾದಂಗೆ ಆಯಿತು, ಏನೂ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾವೆಲ್ಲ ಮಾತಾಡೋ ಅಷ್ಟರಲ್ಲಿ ಹಾಲು ಕರೆದೇ ಆಗೋಯ್ತು. ಲಾಸ್ಟಿಗೆ ಸ್ವಲ್ಪ ಇತ್ತು, ಅದನ್ನು ಮನೆಗೆ ಅಂತ ನಾನು ಹಂಗೆ ಕರ್ಕೊಂಡೆ. ಕೆಸ್ಲಲ್ಲಿ ಸ್ವಲ್ಪನೂ ಹಾಲು ಬಿಡಬಾರ್ದು. ಹಾಗಾಗಿ ಡೈರಿಗೆ ಹಾಲೆಲ್ಲ ಹಾಕಿ ಬಂದಾದಮೇಲೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇದ್ದು ಅದನ್ನು ಎತ್ತಿಡ್ತಾ ಇದ್ದೆ. ಇವಾಗ ಬೇಸಿಗೆ ಇರೋದ್ರಿಂದ ಈ ಥರ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗೆ ತುಂಬಾ ಬಿಸಿಲಿದೆ ಈ ಸಲ ಅಂತೂ. ನಮಗಂತೂ ಗುಡ್ಡ ಹತ್ರ ಇರೋದ್ರಿಂದ ಎಷ್ಟು ಗುಡ್ಡದ ಕಾವು ಹೊಡೆಯುತ್ತೆ ಅಂತಂದರೆ ಹೇಳೋಕ್ಕಾಗಲ್ಲ. ನೀರು 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 ಅನ್ನಂಗೆ ಆಗ್ತಿರುತ್ತೆ ಯಾವಾಗ್ಲೂ. ಹಾಗೆ ಫ್ರೂಟ್ಸ್ ಏನಾದ್ರು ಇದ್ದರೆ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಅಂತ ತಂದಿರ್ತೀನಿ. ಹಾಗೆ ಗ್ರೇಪ್ಸು, ನನ್ನ ಮಗನಿಗೆ ಕಪ್ಪು ದ್ರಾಕ್ಷಿ ಅಂದರೆ ಇಷ್ಟ, ಹಂಗಾಗಿ ಅವನಿಗೋಸ್ಕರ ತಂದಿದ್ದೆ. ಹಾಗೆ ಸ್ವಲ್ಪ ತಿನ್ನಿಸೋಣ ಅಂತ ಎಲ್ಲ ಬಿಡಿಸ್ತಾ ಇದ್ದೆ ನೀಟಾಗಿ. ಏನು ಮಾಡೋದು, ಮುಕ್ಕಾಲು ಹಣ್ಣು ಕರ್ಗೆ ಹೋಗಿದ್ದಾವೆ. ಅಷ್ಟು ಬೇಜಾರಾಯಿತು. ಏನು ಮಾಡಂಗಿಲ್ಲ. ಅವ್ರನ್ನ ನೋಡಿ ನೋಡಿ ಹುಡುಕಿ ಹುಡುಕಿ ಕೊಡಿ ಅನ್ನೋಕ್ಕಾಗುತ್ತಾ? ಆಗೋದಿಲ್ಲ. ಸೊ ಹಾಗೆ ಒಂದು ಪೈನಾಪಲ್ ಕೂಡ ತಂದಿದ್ದೆ. ಕೇಸರಿಬಾತ್ ಬೇಕು ಅಂತ ಹೇಳ್ತಿದ್ದ. ಹಾಗಾಗಿ ಪೈನಾಪಲ್ ಕೇಸರಿಬಾತ್ ಚೆನ್ನಾಗಿರುತ್ತೆ, ಮಾಡಿದ್ರೆ ಆಯಿತು ಅಂತ ತಂದಿದ್ದೆ. ಅದನ್ನು ನೋಡ್ತಾ ಇದ್ದೆ ಎಲ್ಲಿ ಚೆನ್ನಾಗಿದೆಯಾ ಇಲ್ವಾ ಅಂತ. ಲಾಸ್ಟ್ ಟೈಮ್ ಒಂದು ತಂದಿದ್ದೆ, ಅರ್ಧ ಕರ್ಗೆ ಹೋಗಿತ್ತು. ಹಾಗೆ ತರಕಾರಿನೂ ತಗೊಂಡಿದ್ದೆ. ಅದನ್ನು ಎಲ್ಲ ಎತ್ತಿಟ್ಬಿಡೋಣ. ನೈಟ್ ಇಂಥ ಕೆಲಸಗಳೆಲ್ಲ ಇದ್ದೇ ಇರ್ತವೆ. ಎಲ್ಲ ಕೆಲಸಗಳನ್ನು ನಾನು ಪೆಂಡಿಂಗ್ ಇಟ್ಕೊಳಕ್ಕೆ ಹೋಗೋದಿಲ್ಲ. ಆವಾಗ ಮಾಡಿದ್ರೆ ಆಗುತ್ತೆ, ಇವಾಗ ಮಾಡಿದ್ರೆ ಆಗುತ್ತೆ. ಏನೇನು ತಂದಿರ್ತೀನಿ ಅದನ್ನೆಲ್ಲ
ಎತ್ತಿಟ್ಟೋದಾಗ್ಲಿ ತೆಗ್ದಿಟ್ಟೋದಾಗ್ಲಿ ಎಲ್ಲ ಮಾಡ್ಕೊಬಿಡ್ತೀನಿ. ಸೊ ನೋಡಿ ತಂದಿದ್ದೀನಿ. ಇದು ಪಡವಲಕಾಯಿ ಕರ್ಗೆ ಹೋಗಿದೆ. ಎಷ್ಟು ಬೇಜಾರಾಯಿತು. ಎಷ್ಟು ಅದು ಒಂದು ಅರ್ಧ ಕೆ ಜಿಗೇನೋ ₹30 ಕೊಟ್ಟು ತಂದಿರೋದು. ಅದರಲ್ಲಿ ಒಂದೊಂದು ಕಾಯಿಗೆ ₹10 ಬಿದ್ದಂಗಾಗಿದೆ. ಒಂದು ಕಾಯಿ ಕರ್ಗೆ ಹೋಗಿದೆ. ಬಟ್ ಏನು ಮಾಡೋಕ್ಕಾಗಲ್ಲ. ನಾನು ನೋಡಿದೆ ಬಟ್ ಅದು ಚೆನ್ನಾಗಿದ್ದಂಗೆ ಅನ್ನಿಸ್ತು. ಮನೆಗೆ ಬಂದು ನೋಡಿದ್ರೆ ಎಲ್ಲ ಕರ್ಗೋಗಿದೆ. ಹಾಗೆ ಬೀನ್ಸು ಅಷ್ಟೇ. ನಾನು ಹಿಂಗೆಲ್ಲ ಸೋಸ್ಬಿಟ್ಟು ಬಿಡಿಸಿ ನೀಟಾಗಿ ಇಟ್ಕೊಳ್ತೀನಿ. ತಿಂಡಿ ಮಾಡಬೇಕಾದ್ರೆ ಈಸಿ ಆಗುತ್ತೆ, ಟೈಮ್ ಆಗೋದಿಲ್ಲ. ಹಾಗೆ ಕ್ಯಾರೆಟು ಕೂಡ ನಾನು ಈ ಥರ ಕಟ್ ಮಾಡಿಬಿಟ್ಟು ಪೀಲ್ ಮಾಡಿ ಇಟ್ಕೊಳ್ತೀನಿ ಫ್ರಿಡ್ಜಿಗೆ. ನನಗೆ ಬೇಕು ಅಂದಾಗ ಹೆಚ್ಚಿ ಆಯಿತು ಅಥವಾ ತುರ್ಕೊಂಡಾರು ಆಯಿತು, ಬೇಗ ಆಗೋಗ್ಬಿಡುತ್ತೆ. ಹಾಗೆ ಸ್ವಲ್ಪ ಗ್ರೇಪ್ಸ್‌ನು ತೊಳಿತಾ ಇದ್ದೆ ಎಲ್ಲರಿಗೂ ಕೊಡೋಣ ಅಂತ. ಆದಷ್ಟು ಫ್ರೂಟ್ಸ್‌ನ ಹೀಗೆ ಬಿಸಿನೀರು ಅಥವಾ ತಣ್ಣೀರು, ಉಪ್ಪು, ಅರಿಶಿನ ಹಾಕಿ ತೊಳೆದು ತಿನ್ನಿ. ಯಾಕಂತಂದರೆ ಅಷ್ಟು ಸ್ಪ್ರೇ ಆಗಿರುತ್ತೆ ಹಣ್ಣು ಮೇಲೆ, ತರಕಾರಿ ಮೇಲೆ, ಎಲ್ಲದ ಮೇಲೂ ಅಷ್ಟೇ. ನಾವೇ ಈಗ ಟೊಮೊಟೊಗೆ, ಬೀನ್ಸ್‌ಗೆ, ದಾಳಿಂಬೆಗೆ ಔಷಧಿ ಹೊಡಿಯೋದನ್ನ ನೋಡಿಬಿಟ್ರೆ ಹಣ್ಣು, ತರಕಾರಿ ತಿನ್ನಬಾರ್ದು. ಅಷ್ಟು ಔಷಧಿ ಹೊಡಿತಾರೆ ಇವಾಗ. ಔಷಧಿ ಹೊಡಿಲಿಲ್ಲ ಅಂತಂದರೆ ಯಾವ ಬೆಳೆ ಕೂಡ ಬರೋದೇ ಇಲ್ಲ. ಹಾಗಾಗಿ ಹೊಡಿಲೇಬೇಕು. ಆದಷ್ಟು ನಾವು ಈ ಥರ ಅರಿಶಿನ ಹಾಕಿ, ಉಪ್ಪು ಹಾಕಿ ಒಂದು 10 ನಿಮಿಷ ನೆನೆಸಿ ಆಮೇಲೆ ತಿನ್ನೋದ್ರಿಂದ ಅಷ್ಟು ಏನೂ ಆಗೋದಿಲ್ಲ. ಬಟ್ ಒಳಗಡೆ ಹೋಗೇ ಹೋಗುತ್ತೆ. ಏನೂ ಮಾಡೋಂಗಿಲ್ಲ. ಇವಾಗಿನ ಫುಡ್ಡೇ ಹಂಗಿದೆ. ಈ ಥರ ತೊಳೆದು ಎಲ್ಲ ಇಟ್ಬಿಟ್ರೆ ತಿನ್ಕೊಳ್ತಾರೆ. ಹಾಗೆ ನನಗೂ ಫ್ರೂಟ್ಸ್ ಎಲ್ಲ ತಿಂದು ಯಾಕೋ ಊಟ ಬೇಡ ಅಂತ ಅನ್ನಿಸ್ತು. ಹಾಗಾಗಿ ಖಾಲಿ ಹೊಟ್ಟೆಲಿ ಮಲ್ಗೋಕ್ಕೂ ಮನಸ್ಸಿರಲ್ಲ, ಊಟ ಮಾಡೋದಕ್ಕೂ ಮನಸ್ಸಿರಲ್ಲ. ಅಂಥ ಟೈಮಲ್ಲಿ ಒಂದು ಗ್ಲಾಸ್‌ಗೆ ಹಾಲಿಗೆ ತುಪ್ಪ ಹಾಕ್ಕೊಂಡು ಕುಡಿದ್ಬಿಡ್ತೀನಿ, ಚೆನ್ನಾಗಿರುತ್ತೆ. ಹಾಗೆ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಹೋಗಿ ವಿಡಿಯೋನ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.